ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಸಹಜವಾಗಿ ಸೈಕಲ್ ಮೇಲೆ ಅನೇಕರು ವಿವಿಧ ವ್ಯಾಪಾರಗಳನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ. ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದಂಥವರು ಸೈಕಲ್ ಮೇಲೆ ಹೋಗ್ತಿರ್ತಾರೆ ನಿಜ. ಆದರೆ ಬದುಕಿಗೂ ಕೂಡ ಈ ಸೈಕಲನ್ನು ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡು ವ್ಯಾಪಾರ ಮಾಡ್ತಾ ಜೀವನ ಸಾಗಿಸ್ತಾ ಇರೋರು ಹಲವರಿದ್ದಾರೆ. ಇಲ್ಲಿ ಚಾಮುಂಡಿಪುರಂ, JP ನಗರ ಮತ್ತು ಇಲ್ಲಿ ಕನಕಗಿರಿ ಹಾಗೂ ವಿದ್ಯಾರಣ್ಯಪುರಂ ಮತ್ತು ಬೇರೆ ಈ ಎಲ್ಲ ಪ್ರದೇಶಗಳಲ್ಲಿ ನಿರಂತರವಾಗಿ ದಿನನಿತ್ಯ ಓಡಾಡ್ತಾ ವಿಶೇಷವಾಗಿ ಸೊಪ್ಪು, ತರಕಾರಿಗಳಿಗಿಂತ ಸೊಪ್ಪು, ಮೆಣಸಿನಕಾಯಿ ಮತ್ತು ಇನ್ನಿತರ ಎಲ್ಲ ಸೊಪ್ಪುಗಳನ್ನು ಮಾರ್ತಾ ಇರೋರು ಒಬ್ಬರು ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರು? ಮಾದೇವ್ ಅಂತ ಸರ್. ಮಾದೇವರೇ, ನಿಮ್ಮ ಊರು ಯಾವುದು? ನಮ್ಮೂರು ಮೈಸೂರು, ಗಾಯತ್ರಿಪುರಂ ಸರ್. ಗಾಯತ್ರಿಪುರಂನಾ? ನೋಡಿ, ಇದು ಯಾವಾಗಲಿಂದ ಶುರು ಮಾಡಿದ್ರಿ ಈ ರೀತಿ ಸೊಪ್ಪು ವ್ಯಾಪಾರ? ಒಂದು 15 ವರ್ಷದಿಂದ ಮಾಡ್ತೀನಿ ಸರ್. 15 ವರ್ಷ? ಯಾಕೆ ಶುರು ಮಾಡಿದ್ರಿ? ನಿಮ್ಮ ತರಕಾರಿ ಮಾರಾಟದ ಏನಾರು ಅನುಭವ ಇತ್ತ? ಮೊದಲು ಅನುಭವ ಇತ್ತು ಸರ್. ಅನುಭವ ಇತ್ತು ಅಂದ್ರೆ ನಮ್ದು ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದು. ಏನು ಮಾಡ್ತಾ ಇದ್ದು? ಅದರಿಂದ ಇವಾಗ ನಮ್ಗೆ ಇದು ಸೆಟ್ ಆಯ್ತು, ಇದನ್ನೇ ಮಾಡ್ತಾ ಇದ್ದೀನಿ. ಅಂದ್ರೆ ಆ ಬಿಸ್ನೆಸ್ ಬಗ್ಗೆ ಅದ್ರ ಪ್ರಸ್ತಾಪ ಮಾಡೋದೇ ಬೇಡ ಅಂತೀರಾ? ಸರಿ ಸರಿ ಸರಿ. ಈಗ ಇಷ್ಟೆಲ್ಲ ಸೊಪ್ಪುಗಳನ್ನ ನೀವು ಎಲ್ಲಿಂದ ತರ್ತೀರಿ? ಫಸ್ಟ್ ನಾನು ಗನ್ ಹೌಸ್ ನಲ್ಲಿ ತರ್ತೀನಿ ಸರ್. ಗನ್ ಹೌಸ್ ನಿಂದ ತಂದು ಬೀದ ಮೇಲೆ ಪರ್ಚೇಸ್ ಮಾಡ್ತಾವನೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗ್ತೀರಾ? ಬೆಳಿಗ್ಗೆ 5 ಗಂಟೆಗೆ ಹೋಗ್ತೀನಿ ಸರ್. ನೋಡಿ, ಇಷ್ಟೆಲ್ಲ ಕಷ್ಟಪಡ್ತೀರಿ. ಬೆಳಿಗ್ಗೆ ಹೋಗಿ ತಗೊಂಬಂದು ಇಲ್ಲೆಲ್ಲ ಸುತ್ತಾಡಿ ಮಾರಾಟ ಮಾಡ್ಬೇಕು. ಹೌದು. ಎಷ್ಟು ಗಂಟೆವರೆಗೂ? ನಾನು 2 ಗಂಟೆವರೆಗೂ ಮಾಡ್ತೀನಿ ಸರ್. ಮಧ್ಯಾಹ್ನ 2 ಗಂಟೆವರೆಗೂ ಹಿಂಗೆ ಸುತ್ತಾಡ್ತೀರಿ? 1:30-2 ಗಂಟೆವರೆಗೂ ಸುತ್ತಾಡ್ತೀನಿ ಸರ್. ಎಲ್ಲೆಲ್ಲಿ ಹೋಗ್ತೀರಾ? ನಾನು ಇದೆ ಸರ್, ವಿದ್ಯಾರಣ್ಯಪುರಂ, ಪಾಳ್ಯ, JP ನಗರ. ಇವಾಗ ಎಷ್ಟು ವಯಸ್ಸು? ಏನು ಒಂದು 50 ಚಿಲ್ಲರೆ. 50. ಸೊ ಮೊದಲು ಇನ್ನು ಸ್ವಲ್ಪ ಶಕ್ತಿ ಜಾಸ್ತಿ ಇದ್ದಾಗ ದೂರ ಓಡಾಟ ಮಾಡಿ ತಿರುಗಾಡಿ ವ್ಯಾಪಾರ ಮಾಡ್ಬೇಕು ಅನ್ನೋದಿತ್ತು. JP ನಗರ ಎಲ್ಲ ಹೋಯ್ತಿದ್ವಿ ಸರ್ ಅವಾಗ ಪರ್ಚೇಸ್ ಮಾಡ್ಕೊಂಡು. ಹಿಂಗೆಲ್ಲ ಮನೆಗೆ ಹೋದಾಗ ನಿಮ್ಗೆ ಬಹುತೇಕ ಎಲ್ಲರೂ ಕೂಡ ಒಂದು ಆತ್ಮೀಯ ಸಂಬಂಧ ಆಗ್ಬಿಡುತ್ತೆ. ಅಂದ್ರೆ ತುಂಬಾ ಪ್ರೀತಿಯಿಂದ ನೀವು ಹೋಗೋದು, ಕರೆಯೋದು, ಅವ್ರ ಜೊತೆ ಮಾತಾಡ್ಕೊಂಡು ಒಂದಿಷ್ಟು ತಗೊಳ್ಳಿ ಬಿಡ್ಲಿ, ಆದ್ರೆ ನೀವು ಮಾತಾಡಿ ಮುಂದುವರಿಬೇಕು. ಮುಂದುವರಿತೀನಿ ಸರ್, ಮಾತಾಡಿಸ್ತೀನಿ, ಎಲ್ಲರಿಗೂ ಪರ್ಚೇಸ್ ಮಾಡ್ಕೊಡ್ತೀನಿ. ಆದ್ರೆ ಕಾಯ್ತಾ ಇರ್ತಾರ, ಬರ್ತಾರೆ ನಮ್ ಸೊಪ್ಪನವರು ಅಂತ. ಎಲ್ಲ ತಗೊಂಡ್ ಕೊಡ್ತೀನಿ ಸರ್. ಏನೇನು ಸೊಪ್ಪುಗಳಿವೆ? ಎಲ್ಲ ಸೊಪ್ಪು ಇದೆ ಸರ್. ಪಾಲಕ್ ಇದೆ, ಮೆಂತೆ ಇದೆ, ಸಬ್ಸಿಗೆ ಇದೆ, ಕೊತ್ತಂಬರಿ ಇದೆ, ಕರ್ಬೋ ಇದೆ, ಪುದೀನ ಇದೆ, ದಂಟಿದೆ, ಎಲ್ಲ ಸೊಪ್ಪು ಇದೆ ಸರ್. ಚಿಕ್ಕ ಇದೆ, ನಿಂಬೆ ಹಣ್ಣಿದೆ, ಶುಂಠಿ ಇದೆ, ಎಲ್ಲ ಇದೆ ಸರ್. ಈಗ ಇಷ್ಟೆಲ್ಲ ಜಾಸ್ತಿ ನೋಡಿ, ತುಂಬಾನೇ ಜಾಸ್ತಿ ಕಾಣ್ತಾ ಇದಾವೆ ನಂಗೆ. ಇಷ್ಟೆಲ್ಲ ಸೊಪ್ಪುಗಳನ್ನ ಒಂಥರ ಒಂದು ಬ್ಯಾಲೆನ್ಸ್ ಅಲ್ಲಿ ಹೋಗ್ಬೇಕು ಅಂದ್ರೆ ತಳ್ಕೊಂಡೇ ಹೋಗ್ಬೇಕಾಗತ್ತೆ, ನಡಿಬೇಕಾಗತ್ತೆ ಸರ್. ಹೊಡಿತೀರಾ? ಹೊಡಿತೀನಿ, ಜಾಗ ಮಾಡ್ಕೊಂಡಿದ್ದೀರಲ್ಲ ಹೊಡಿಲಿಕ್ಕೆ. ಕರೆಕ್ಟ್. ಸೊ ಒಂದು ಬ್ಯಾಲೆನ್ಸ್ ಅಲ್ಲಿ ಇದೀರಿ ನೀವು? ಒಂದು ಬ್ಯಾಲೆನ್ಸ್ ಲೋನಿ ಸರ್. ಮತ್ತೆ ಈಗ ಹೇಗೆ ಏನೇನು ಸಾಧನೆ ಮಾಡಿದ್ರಪ್ಪ ಇದರಲ್ಲಿ? ಈ ರೀತಿಯಾಗಿ ವ್ಯಾಪಾರ ಮಾಡಿ ಬದುಕಿಗೆ ಅಷ್ಟೇ ಆಸರೆ ಆಯ್ತು ಅಥವಾ ಏನಾದ್ರು ಹೆಚ್ಚಿನ ಸಾಧನೆ ಮಾಡಿದ್ರು? ಓದಿಸ್ತಾ ಇದ್ದೀನಿ ಸರ್. ಒಂದಿಬ್ರು, ಒಬ್ನು ಕೆಲ್ಸಕ್ಕೆ ಹೋಯ್ತಾ ಇದ್ದಾನೆ, ಅವನು ಓದಿಸ್ತಾ ಇದೀಯ, ಅವನು ಓದ್ನಿಲ್ಲ, ಕೆಲ್ಸಕ್ಕೆ ಹೋಯ್ತಾ ಇದ್ದಾನೆ. ಈಗ ನನ್ನ ಮಕ್ಳಿಗೆ ಓದಿಸಿದ್ರು. ಯಾವ್ದಾದ್ರು ಒಂದು ಕೆಲಸದಲ್ಲಿ ತೊಡಗಬೇಕು ಮಕ್ಕಳು. ಹೌದು, ಅದು ಒಂದಿರುತ್ತೆ ಸಮಾಧಾನ. ಅಂದ್ರೆ ಓದಿದ್ರೆ ಚೆನ್ನಾಗಿ ಅಂತ ಅಂತೀವಿ ನಾವು, ನಿಜ. ಆದ್ರೆ ಇಬ್ರು ಓದ್ತಾ ಇದಾರೆ ಸರ್, ಇಬ್ರು ಓದಿಸ್ತಾ ಇದ್ದೀನಿ. ಸಣ್ಣವರು? ಸರಿ ಸರಿ ಸರಿ. ಓದಿದ್ರಾ ಚೆನ್ನಾಗಿ ಅವರು? ಓದ್ತಾ ಸರ್. ನನ್ನ ಮಗಳು SLC ಇವಾಗ ಚೆನ್ನಾಗಿ ಓದ್ತಾ ಇದ್ದಾಳೆ. ಇವಾಗ SLC? ಇವಾಗ SLC. ಈಗ ನಿಮ್ದು ಮೂಲ ಯಾವ್ದು? ಮೈಸೂರು ಅಂತ ಅಂದ್ರಲ್ಲ. ಈಗ ಏನಾರು ಹಳ್ಳಿಯಿಂದ ಬಂದ್ರ ನೀವು ಮೊದ್ಲು? ನಿಮ್ದು ಪ್ರಾಪರ್? ಇಲ್ಲ ಸರ್, ನಾನು ಆವಾಗ್ಲೇ ಬಂದು ಇಲ್ಲೇ ಇರೋದು ಸರ್. ಮೊದಲಿಂದಾನೆ ನಿಮ್ಮ ಮೂಲ ಊರು ಇದೆ ಮೈಸೂರೇ? ಈಗ ಬೇರೆ ಬೇರೆ ಸಂದರ್ಭದಲ್ಲಿ ತುಂಬಾ ಕಾಸ್ಟ್ಲಿ ಆಗ್ಬಿಡ್ತವೆ ಕೆಲಸ. ಅವಾಗ ಇದು ಮಾರಾಟ ಮಾಡಿದ್ರೆ ಸ್ವಲ್ಪ ಗೀಟ ಅಲ್ಲ, ಏನ್ ಮಾಡ್ತೀರಾ? ಸೆಟ್ ಆಯ್ತಾ ಸರ್ ನಮ್ಗ? ನೀವು ಮಾಡ್ತೀರಿ? ನಾನು ಮಾಡ್ತೀನಿ ಸರ್. ಅಂದ್ರೆ ಹೆಚ್ಚಿಗೆ ಏನು ಇಲ್ಲ, ಬರ್ಲಿ ಅಂತ? ಬಂದಷ್ಟು ಇಲ್ಲ, ಬಂದಷ್ಟೆಲ್ಲ ನಮ್ಮ ಪರ್ಚೇಸ್ ಇದ್ದಾರೆ, ಮಾಡ್ತೀನಿ ಸರ್. ಎಷ್ಟಾಗತ್ತೆ ದುಡಿಮೆ ದಿನಕ್ಕೆ? ದಿನಕ್ಕೆ ಒಂದು 400-500 ರೂಪಾಯಿ ಸಂಪಾದನೆ ಅಷ್ಟೇ. ಸೊ ಈಗ ಬೆಳಿಗ್ಗೆ ಎದ್ದು ಹೋಗಿ ತಗೊಂಬಂದು ಇಷ್ಟೆಲ್ಲ ಮಾಡಿ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಮನೆ ಸೇರ್ತೀರಾ? ಮನೆ ಸೇರ್ತೀನಿ. ಮತ್ತೆ ಬೆಳಿಗ್ಗೆ ತಿಂಡಿ ಏನ್ ಮಾಡ್ತೀರಾ? ಬೆಳಿಗ್ಗೆ ತಿಂಡಿ ಹೋಟೆಲ್ನಲ್ಲಿ ಮಾಡ್ಕೊಂಡ್ಬಿಡೋದು. ಹೌದಾ? ಫಿಕ್ಸ್ ಮಾಡ್ಬಿಟ್ಟಿದ್ದೀರಾ ಎಲ್ಲೆಲ್ಲ ಹೋಗೋದು ಬರೋದು? ಅಥವಾ ಬೇರೆ ಬೇರೆ ಕಡೆ ಮಾಡ್ತೀರಾ ತಿಂಡಿ? ಇಲ್ಲ ಸರ್, ಹೋಟೆಲ್ನಲ್ಲೇ ಮಾಡ್ಕೊತೀನಿ ತಿಂಡಿ, ಮನೇಲಿ ಮಧ್ಯಾಹ್ನ ಊಟಕ್ಕೆ ಹೋಗ್ತೀನಿ. ಈಗ ಈ ಸೈಕಲ್ ಮೇಲೆನೆ ವ್ಯಾಪಾರ ಮಾಡೋದ್ರಿಂದ ನಿಮಗೆ ಒಂದು ಬೇರೆ, ಈಗ 4 ಗಾಲಿ ಬಂಡಿ ತಳ್ಕೊಂಡು ಕೆಲವೊಬ್ರು ಮಾಡ್ತಾರೆ, ಸೈಕಲ್ ಅನುಕೂಲನೋ ಅಥವಾ ಅದು ಅನುಕೂಲ? ಅನುಕೂಲ ಸರ್. ಮನೆ ಹತ್ರ ನಿಲ್ಸ್ಬೋದು, ಕುಡ್ಬೋದು, ಪರ್ಚೇಸ್ ಮಾಡಿ ತಗೋತಾರ, ಇದೇನು ತೊಂದರೆ ಇಲ್ಲ. ಕೆಲವೊಬ್ರು ಮಾದೇವ್ರೆ ಬಹಳ ತುಂಬಾ ಅರ್ಜೆಂಟ್ ಆಗಿ ಫಾಸ್ಟ್ ಆಗಿ ಹೋಗ್ತಾರೆ. ಅವರು ಇನ್ನೇನು ಹೊರಗಡೆ ಮನೆಯಿಂದ ಬರ್ಬೇಕನ್ನೋಷ್ಟೊತ್ತಿಗೆ ಮುಂದೆ ಹೋಗ್ಬಿಟ್ಟಿರ್ತಾರೆ ಸರ್. ಅದಕ್ಕೇನೆ ಸೈಕಲ್ ನಲ್ಲಿ ಮಾರೋದು ಸರ್. ನಾನು ಗಾಡಿನೂ ಸೈಕಲ್ ನವರು ಕೂಡ ಹಂಗ್ ಮಾಡೋದನ್ನ ನೋಡಿದೀನಿ ನಾನು. ಸರಿ ಸರ್, ನಾನು ತಳ್ಕೊಂಡ್ ಬರ್ತೀನಿ, ಮಾಡ್ತೀನಿ ಸರ್. ಅವಕಾಶವಾಗಿ ಅಲ್ವಾ? ಮಾದೇವ್ ಬರ್ತಾರಂದ್ರೆ ಮೊದ್ಲೇ ಗೊತ್ತಾಗ್ಬಿಡ್ಬೇಕು. ತರಕಾರಿ ಅಂತ ನೀವು ಅಲ್ಲಿಂದ ಕೂಗಿದ್ರಿ, ಏನಂತ ಕೂಗ್ತೀರಾ? ನಾನು ಸೊಪ್ಪು ಅಂತ ಕೂಗ್ತಾವನಿ ಸರ್. ಕೂಗಿದ್ಕೊಳ್ಳೆ ಗೊತ್ತಾಗ್ಬಿಡುತ್ತೆ. ಸಾವಕಾಶವಾಗಿ ನಿಂತು ನಿಧಾನವಾಗಿ ಮುಂದೆ ಹೋಗ್ತೀರಾ? ಹೇಳಕ್ಕಾಗಲ್ಲ, ಮನೆಯಿಂದ ಹೊರಗಡೆ ಬರ್ಬೇಕು. ಅವ್ರನ್ನೂ ಕೂಗ್ತೀನಿ, ಬನ್ನಿಮ್ಮ ತಗೊಳ್ಳಿ ಸೊಪ್ಪು ಅಂತ ಕೂಗ್ತೀನಿ. ಬನ್ನಿ ಮೇಡಮ್ ಅಂತೀನಿ, ಏನ್ ಹೇಳಿ, ಬನ್ನಿ ಸರ್ ಅಂತೀನಿ, ಬನ್ನಿ ಮೇಷ್ಟ್ರಿ ಅಂತೀನಿ, ಏನ್ ಹೇಳಿ,
ಸರಿ 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 ಎಲ್ಲ ನೀವು ಹೇಳ್ತೀನಿ. ಇರ್ಲಿ, ಒಳ್ಳೇದಾಗ್ಲಿ. ಈ ರೀತಿ ಸೈಕಲ್ ಮೇಲೆ ನಿಮ್ಮ ಜೀವನ ನಡೀತಾ ಇದೆ, ಸಾಗ್ಲಿ ಒಳ್ಳೆ ರೀತಿಯಲ್ಲಿ. ಈ ರೀತಿ ನಿಮ್ಮ ಹಾಗೆ ಅನೇಕರು ಇದ್ದಾರೆ, ತುಂಬಾ ಜನ ಈ ವ್ಯಾಪಾರ ಮಾಡ್ತಿದ್ದಾರೆ. ಬೇರೆ ಬೇರೆ ಪ್ರತಿಯೊಂದು ಏರಿಯಾದಲ್ಲಿ ಸೈಕಲ್ ಮೇಲೆ ಇರೋರು ಇದ್ದಾರೆ. ಒಳ್ಳೇದಾಗ್ಲಿ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.